ಇಂಥ ಗಂಡು ನಾನಲ್ಲ, ನನ್ನಂಥ ಬಂಡ ಯಾರಿಲ್ಲ. ಏನಂತ ನಿಮ್ಮ ಅಂತಿಂತ ಗಂಡಿಂದು ಕತೆ? ಎಲ್ಲರಿಗೂ ಅವಾಜ್ ಹೊಡ್ಕೊಂಡ್ ತಿರುಗ್ತಾ ಇತ್ತು, ಯಾರು ಕರೆದು ಮಕ್ಕಳಿಲ್ವೇನ್ಲೇ? ಹೈಕಮಾಂಡ್ ಬಿಡ್ತವೆ ಇಲ್ಲ ಅಣ್ಣ, ಸುಮ್ಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಗಾಂಚಾರ ಬಿಡಿಸ್ತೀನಿ ಅಂತ ಅವಾಜ್ ಬಿಡ್ತವೆ. ಬಕೆಟ್ ಓಕೆ ಕಣ್ಲೆ, ಇದು ಡ್ರಮ್ ನ್ಯಾಯ ಹಾಕೊಂಡು ಓಡಾಡ್ತಿದ್ರೆ ಯಾವ ತಡ್ಕೊಂತವ್ಲೆ? ಈಗ ನನಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ನಮ್ಮ ಸಮಾಜನು ಒಕ್ಕಲಿಗರ ಸಮಾಜದಿಂದ ಜಾಸ್ತಿ ಪರ್ಸೆಂಟೇಜ್ ಇದೆ. ಸೂಪರ್ ಮಾಮಾ. ಸಿದ್ದಣ್ಣನ ಮೈಲೇಜ್ ಕಮ್ಮಿ ಮಾಡಕ್ಕೆ ಇಂತ ಕೆಲಸ ಮಾಡೈತೆ ಕಣ ಇದು. ಡಿಕೆ ಒಳ್ಳೆ ಮಾತಲ್ಲಿ ಬೈದು ಸಾಕಾಗಿ ಹೈಕಮಾಂಡ್ ನಿಂದ ಹವಾ ಬಿಡ್ತೈತೆ. ಇನ್ಮೇಲಾರ ಬಾಯಿ ಮುಚ್ಕೊಂಡಿರ್ತದ ನೋಡ್ಬೇಕು ಕಣ. ನಿಜಾಗಿ ಸಿದ್ದಣ್ಣ ಸಿಎಂ ಆದ್ರಿ ಕೋಟಾಯದಲ್ಲಿ ಒಂದ್ ಒಳ್ಳೆ ಕುರ್ಚಿ ಕೊಡ್ಲಿ ಅಂತ ಹಿಂಗ ಆಡ್ತಿರ್ತದೆ ಕಂಬುಳ್ಳೆ. ಅಂದಂಗೆ ಏನ್ಲ ಯಡಿಯೂರು ಹೈಕಮಾಂಡಿಗೆ ಆಪ್ ಮಾಡ್ಗೈತಂತೆ. ಮೂಕನೆ ಬಿಜೆಪಿ ಹೈಕಮಾಂಡ್ ನಾವು ಯಡಿಯೂರ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಸೈಡ್ ಇಟ್ಕೊಂಡಿರ್ಸಿದ್ವು ಅಲ್ದೆಯ. ವಿಜಯೇಂದ್ರನ MLC ಮಾಡ್ರಪ್ಪ ಅಂದ್ರೆ ಅದಕ್ಕೂ ಕೈ ಕೊಟ್ಕೊಂಡು ಓಡಾಡ್ತಿದ್ವು ಅಂತ ಕಣೆ. ಅದಕ್ಕೆ ಯಡಿಯೂರು ಹಿಂಗೆ ಕುಂತಿದ್ರೆ ಆಗೋದಿಲ್ಲ ಅಂತವ ಮೈ ಕೊಡ್ಕೊಂಡು ಎದ್ದು ನನ್ ಬದಲು ನಂದೇ ಕ್ಷೇತ್ರದಲ್ಲಿ ನನ್ ಮಗ ನಿಲ್ತಾನೆ ಅಂತವ ಅನೌನ್ಸ್ ಮಾಡ್ಬಿಡ್ತು ಕಣೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟವನು. ಅವಾಗಲೇ ನಾನು ಡಿಸೈಡ್ ಮಾಡಿದೆ ಮತ್ತೆ ಚುನಾವಣೆಗೆ ನಿಲ್ಲೋಲ್ಲ ಅಂತ. ಈಗ ಎಲ್ಲರ ಅಪೇಕ್ಷೆ ಇದೆ ವಿಜಯೇಂದ್ರ ನಿಲ್ಬೇಕು ಅಂತ, ಅವ್ರು ನಿಲ್ತಾರೆ. ಹೈಕಮಾಂಡ್ ನಾವು ಅದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತದೆ ಅಂತಲೇ? ಯಡಿಯೂರು ಅನೌನ್ಸ್ ಮಾಡಿದ್ಮೇಲೆ ಮುಗಿತು ಕಣೆ. ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಬಂಡಾಯ ಮಾಡೋದು ನಿಲ್ಲಿಸ್ತದೆ ಗೊತ್ತಲ್ವಾ? ಬಂಡಾಯ ಮಾಡಿದ್ರೆ ಬಿಜೆಪಿ ಕತೆ ಏನಾಯ್ತದೆ ಅಂತವ ಗೊತ್ತು ಕಣ್ಲೆ, ಗೊತ್ತು. ಆದ್ರೆ ನಂಗಿಂತ ಇದು ಬಿಜೆಪಿ ಗೊತ್ತಿದ್ರೆ ಒಳ್ಳೇದು ಕಣಪ್ಪ. ಗೊತ್ತಿಲ್ದೆ ಇಲ್ಲ ಅದನ್ನ ಎದುರಾಕೊಂಡು ಬಿಜೆಪಿ ಥರ್ಡ್ ಪ್ಲೇಸಿಗೆ ಹೋಗಿಲ್ವೇನಪ್ಪ. ಆ ಪಾಡು ಮತ್ತೆ ಬರೋದ್ ಬೇಡ ಅಂತ ಬಿಜೆಪಿ ಯೋಚನೆ ಮಾಡಿ ಹೆಜ್ಜೆ ಮಾಡುತ್ತವೆ. ಅಷ್ಟು ಯೋಚನೆ ಒಳ್ಳೇದೆಯೇ ಅಂತ ಹೇಳ್ಬಿಡ್ಲ ಓಕೆ. ಶಿವನಿ ಶಂಭುಲಿಂಗ Cuidado, caralho!